ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ, ನನ್ನನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕೆಂಪೆ ದೊಡ್ಡಾನಹಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಎದುರೋ ಮಗ ಅಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ. ಮೂಡ ನಿವೇಶನಗಳ ಹಂಚಿಕೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ ಜೊತೆ ಸೇರ್ಕೊಂಡು ಮೈಸೂರಿನ ತನಕ ಪಾದಯಾತ್ರೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಮೈಸೂರಿನಲ್ಲೇ ಬಿಜೆಪಿಯ ವಿರುದ್ಧ ನಡೆಸಿದ ಬೃಹತ್ ಸಮಾವೇಶದ ಒಟ್ಟಾರೆ ಬೆಳವಣಿಗೆಗಳ ದಿಕ್ಕನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಮುಂದಾಗೋ ಕೆಲವೊಂದು ಸಾಧ್ಯತೆಗಳ ಬಗ್ಗೆ ಎರಡೂ ಪಕ್ಷಗಳು ಪೂರ್ವ ತಯಾರಿಯನ್ನ ಮಾಡ್ತಾ ಇರೋದು ಕಾಣಿಸುತ್ತೆ. ಬಿಜೆಪಿ ಪಾದಯಾತ್ರೆ ಮೈಸೂರು ತಲುಪುವಷ್ಟರಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಕನ್ಫರ್ಮ್ ಅಂತ ಬಿಜೆಪಿಯ ಹಿರಿಯ ನಾಯಕ BSY ನುಡಿದಿದ್ದ ಭವಿಷ್ಯ ಸದ್ಯಕ್ಕಂತೂ ಸುಳ್ಳಾಗೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆಂಡು ಈಗ ರಾಜಭವನದ ಅಂಗಳದಲ್ಲಿದೆ. ರಾಜ್ಯಪಾಲರು ವಿವರಣೆಯನ್ನ ಕೇಳಿಕೊಟ್ಟಿದ್ದ ನೋಟಿಸ್ಗೆ ಸಿದ್ದರಾಮಯ್ಯನವರು ಈಗಾಗಲೇ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ರಾಜ್ಯಪಾಲರು ತೆಗೆದುಕೊಳ್ಳೋ ತೀರ್ಮಾನದತ್ತ ಈಗ ಎಲ್ಲರ ದೃಷ್ಟಿ ಇದೆ. ಸಂವಿಧಾನದಲ್ಲಿರೋ ಅವಕಾಶಗಳನ್ನ ಯೂಸ್ ಮಾಡಿಕೊಂಡು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಮುಂದೆ ನಡೆಯೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ನಿರ್ಧಾರಕ್ಕಿಂತ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ತಾತ್ವಿಕವಾಗಿ ಹೈಕಮಾಂಡ್ ಇದಕ್ಕೆ ಒಪ್ಪೋ ಸಾಧ್ಯತೆ ಕೂಡ ಕಮ್ಮಿ. ಹಾಗಾಗಿನೇ ಅಂತಹ ಸನ್ನಿವೇಶ ಏನಾದ್ರೂ ಕ್ರಿಯೇಟ್ ಆದ್ರೆ ರಾಜೀನಾಮೆ ಕೊಡೋದಿಲ್ಲ, ತಮ್ಮ ಪರ ಇರೋ ಸಂಖ್ಯಾಬಲ ಪ್ರದರ್ಶನಕ್ಕೂ ಕೂಡ ಸಿದ್ಧ ಅನ್ನೋ ಸಂದೇಶವನ್ನ ಪಕ್ಷದ ಹೈಕಮಾಂಡ್ಗೆ ಈಗಾಗಲೇ ರವಾನೆ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪರಿಸ್ಥಿತಿಯನ್ನ ಕಾದು ನೋಡೋ ತಂತ್ರಕ್ಕೆ ಶರಣಾಗಿದೆ. DK ಶಿವಕುಮಾರ್ ಅವರಂತೂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ತಾನು ಬಂಡೆಯಂತೆ ನಿಲ್ತೀನಿ ಅಂತ ಸಮಾವೇಶದಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ರಾಜಕಾರಣ ಅನ್ನೋದು ಸಂದರ್ಭಗಳ ಮೇಲೆ ನಡೆಯೋ ಆಟ. ಹೀಗೆ ಅಂತ ಡಿಸೈಡ್ ಮಾಡೋದು ಕಷ್ಟ. ಸಿಚುವೇಶನ್ ಚೇಂಜ್ ಆದ ಹಾಗೇನೆ ಕೆಲವೊಂದು ಡಿಸಿಷನ್, ಕೊಟ್ಟ ಮಾತು ಕೂಡ ಚೇಂಜ್ ಆಗುತ್ತೆ. DK ಶಿವಕುಮಾರ್ ಸಿದ್ದರಾಮಯ್ಯನವರ ಪರ ನಿಂತೇ ನಿಲ್ತೀನಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿಯವರ ನಾಯಕತ್ವ, ರಾಹುಲ್ ಗಾಂಧಿಯವರ ನಾಯಕತ್ವ, ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿ. ಆದ್ರೆ ಮುಂದೆ ಇದೇ ಮನಸ್ಥಿತಿ ಇರುತ್ತಾ ನೋಡ್ಬೇಕು. ಇನ್ನು ಶುಕ್ರವಾರ ಅಷ್ಟೇ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಏರ್ಪಡಿಸಿದ್ದ ಬೃಹತ್ ಸಮಾವೇಶ ಮೇಲ್ನೋಟಕ್ಕೆ ಬಿಜೆಪಿ ಪಾದಯಾತ್ರೆಯ ವಿರುದ್ಧದ ಪ್ರತಿಭಟನೆ ಅಂತ ಕಾಣಿಸಿದ್ರೂ ಅದು ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಲ ಪ್ರದರ್ಶನದ ಜಿದ್ದಾಜಿದ್ದಿಗೆ ನಿಂತ ಹಾಗೆ ಕಾಣಿಸ್ತಾ ಇತ್ತು. ಸಮಾವೇಶದಲ್ಲಿ ಮಾತನಾಡಿದ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ತಾನು ಬಂಡೆಯಂತೆ ನಿಲ್ತೀನಿ ಅಂತ ಹೇಳಿದ್ರೆ, ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಡಿದ ರೋಷಾವೇಶದ ಮಾತುಗಳು ಪಕ್ಷದೊಳಗೆ ತಮ್ಮ ವಿರುದ್ಧ ಗುಟ್ಟಾಗಿ ನಡೀತಾ ಇರೋ ತಂತ್ರಗಳ ಬಗ್ಗೆ ಎಚ್ಚರಿಕೆ ಕೊಡೋ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ, ನನ್ನನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ. ಈ ಹಿಂದೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ್ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿಯವರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಏನೆಲ್ಲ ಪಿತೂರಿಗಳು ನಡೀತು ಅನ್ನೋದನ್ನ ಅವರು ಪ್ರಸ್ತಾಪ ಮಾಡ್ತಾ ಹಿಂದುಳಿದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಬಲ ಸಮುದಾಯಗಳು ರಾಜಕೀಯ ಪಿತೂರಿ ನಡೆಸಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅಡ್ಡಿಯಾಗಿವೆ ಅನ್ನೋದನ್ನ ಹೇಳೋ ಮೂಲಕ ತಮ್ಮ ಅಹಿಂದ ಹೋರಾಟವನ್ನ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಅರಸು, ಬಂಗಾರಪ್ಪ ಅವರ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದ ಗುಂಪುಗಾರಿಕೆ ಅವರು ಅಧಿಕಾರದಿಂದ ಇಳಿಯೋದಕ್ಕೆ ಕಾರಣ ಆಯಿತು. ಚಿಕ್ಕಮಗಳೂರು ಲೋಕಸಭಾ ಉಪಚುನಾವಣೆಯ ನಂತರ ಅರಸು ಹಾಗೆ ಅಂದಿನ ಕಾಂಗ್ರೆಸ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ನಡುವಿನ ಭಿನ್ನಾಭಿಪ್ರಾಯ ತಾರಕಕ್ಕೇರಿ ಅವರು ಅಧಿಕಾರದಿಂದ ಕೆಳಗಿಳಿಯೋ ಹಾಗಾಯಿತು. ಅರಸರ ಜೊತೆಗಿದ್ದು ನಿಷ್ಠರಾಗಿದ್ದ ಅಧಿಕ ಸಂಖ್ಯೆ ಶಾಸಕರು, ಸಚಿವರು
ಸಂಜೆ ಕಳೆಯೋದ್ರೊಳಗೆ ತಮ್ಮ ನಿಷ್ಠೆಯನ್ನ ಇಂದಿರಾ ಗಾಂಧಿಯವರ ಪರವಾಗಿ ಬದಲಾಯಿಸಿದ್ರಿಂದ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಕಳೆದುಕೊಂಡ್ರು. ಬಂಗಾರಪ್ಪ ಪ್ರಕರಣದಲ್ಲೂ ಕೂಡ ಅವರ ವಿರುದ್ಧದ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ಆರೋಪವೇ ಮುಳುವಾಯಿತು. ಆಗ್ಲೂ ಕೂಡ ದಿಲ್ಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಪ್ರಬಲವಾಗಿತ್ತು. ಇದಕ್ಕೂ ಮುಂಚೆ ಅನಾರೋಗ್ಯ ಪೀಡಿತರಾಗಿದ್ದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರನ್ನ ಭೇಟಿ ಮಾಡಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ವಾಪಸ್ ದಿಲ್ಲಿಗೆ ಹೊರಟ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಗಾಂಧಿ ಮುಖ್ಯಮಂತ್ರಿ ಸ್ಥಾನದಿಂದ ಚೇಂಜ್ ಮಾಡೋ ಸೂಚನೆಯನ್ನ ಕೊಟ್ಟರು ಕೂಡ ಆಗ್ಲೂ ವೀರೇಂದ್ರ ಪಾಟೀಲರಿಗೆ ನಿಷ್ಠರಾಗಿದ್ದ ಅಧಿಕ ಸಂಖ್ಯೆ ಶಾಸಕರು, ಸಚಿವರು ಬಂಗಾರಪ್ಪನವರಿಗೆ ತಮ್ಮ ನಿಷ್ಠೆಯನ್ನ ಬದಲಿಸಿದ್ರು. ಬಂಗಾರಪ್ಪ ಅವರ ವಿಚಾರದಲ್ಲೂ ಇದೇ ಘಟನೆ ರಿಪೀಟ್ ಆಯಿತು. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ವಿರುದ್ಧ ನಡೆದ ಭಿನ್ನಮತೀಯ ಚಟುವಟಿಕೆಗಳಿಗೆ ಶಾಸಕರನ್ನ ಸಂಘಟಿಸೋ ಜವಾಬ್ದಾರಿಯನ್ನ ಆಗ ಶಾಸಕರಾಗಿದ್ದ ಈಗಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಹಿಸಿಕೊಂಡಿದ್ರು. ಅಂದು ಉಪಮುಖ್ಯಮಂತ್ರಿಯಾಗಿದ್ದ ಎಸ್ಎಂ ಕೃಷ್ಣ ಹಾಗೆ ಸಚಿವರಾಗಿದ್ದ ಎಂ ರಾಜಶೇಖರ ಮೂರ್ತಿಯವರು ಭಿನ್ನಮತೀಯ ಚಟುವಟಿಕೆಯ ನೇತೃತ್ವ ವಹಿಸಿದ್ರು. ಹೈಕಮಾಂಡ್ ಮೊಯ್ಲಿಯವರ ಬೆಂಬಲಕ್ಕೆ ನಿಂತಿದ್ರಿಂದ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನ ಸಕ್ಸಸ್ ಆಗಲಿಲ್ಲ. ಇನ್ನು ಜಗನ್ನಾಥ್ ಮಿಶ್ರಾ ಅವರ ಎದುರೇ ಅರಮನೆ ಮೈದಾನದಲ್ಲಿದ್ದ ಕಾಂಗ್ರೆಸ್ ಕಚೇರಿ ಮುಂದೆ ಮೊಯ್ಲಿ ನಿಷ್ಠರು ವಿರೋಧಿಗಳು ಬಡಿದಾಡ್ಕೊಂಡಿದ್ರು. ಈ ಘಟನೆಗಳು ನಡೆದಾಗ ಸಿದ್ದರಾಮಯ್ಯ ಜನತಾ ಪರಿವಾರದಲ್ಲಿದ್ರು, ಕಾಂಗ್ರೆಸ್ ಸೇರಿರಲಿಲ್ಲ. ಈಗ ಅಂಥದ್ದೇ ಪ್ರಸಂಗ ಎದುರಾಗಿದೆ. ಹಿಂದುಳಿದ ವರ್ಗಕ್ಕೆ ಸೇರಿದ ತನ್ನನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಪ್ರಬಲ ಸಮುದಾಯಗಳು ಪಿತೂರಿ ನಡೆಸಿವೆ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ಸಿದ್ದರಾಮಯ್ಯ ಸಂಘರ್ಷದ ಹೊಸ ಬಾಗಿಲನ್ನ ಓಪನ್ ಮಾಡಿದ್ದಾರೆ. ಮೇಲ್ನೋಟಕ್ಕಂತೂ ಇದು ಪ್ರಬಲ ಸಮುದಾಯಗಳ ಹಿಡಿತದಲ್ಲಿರೋ ಬಿಜೆಪಿ ಜೆಡಿಎಸ್ ವಿರುದ್ಧದ ಹೇಳಿಕೆಯಂತೆ ಕಾಣಿಸಿದ್ರೂ ಪಕ್ಷದ ಒಳಗೆ ತಮ್ಮ ಜೊತೆಗಿದ್ದ ಮುಖ್ಯಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿರೋ ರಾಜಕೀಯ ಪ್ರತಿಸ್ಪರ್ಧಿಗಳತ್ತ ಕೂಡ ನೆಟ್ಟಿದೆ. ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಅಂದ್ರೆ 2.5 ವರ್ಷಗಳ ಅವಧಿ ಆದ್ಮೇಲೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ನಿರ್ಗಮಿಸೋದು, ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅನ್ನೋ ಒಡಂಬಡಿಕೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋ ಸುದ್ದಿ 1.5 ವರ್ಷದಿಂದ ಹರಿದಾಡ್ತಾ ಇದೆ. ಆದರೆ ಇದನ್ನ ಅಧಿಕೃತವಾಗಿ ಯಾರೂ ಖಾತ್ರಿ ಪಡಿಸಿಲ್ಲ. ಸರ್ಕಾರಕ್ಕೆ 1 ವರ್ಷ ತುಂಬೋದಕ್ಕೂ ಮುಂಚೆನೆ ಶುರುವಾದ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟವನ್ನ ಸಿದ್ದರಾಮಯ್ಯ ಬೆಂಬಲಕ್ಕಿರೋ ಸಚಿವರೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಹಜವಾಗಿ ಇದು ಪಕ್ಷದ ಒಳಗೆ ಬೇಗುದಿಗೆ ಕಾರಣ ಆಗಿದೆ. ಹಾಗೇನಾದ್ರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೇ ಇರೋ ತಮ್ಮ ನಿಲುವಿಗೆ ಅಂಟಿಕೊಂಡಿದ್ದೇ ಆದ್ರೆ ಭವಿಷ್ಯದಲ್ಲಿ ಉಂಟಾಗಬಹುದಾದ ರಾಜಕೀಯ ಬೆಳವಣಿಗೆಗಳನ್ನ ಇತಿಹಾಸದ ಬೆಳಕಲ್ಲಿ ನೋಡಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಸಂಭವನೀಯ ಬೆಳವಣಿಗೆಯಿಂದ ಪಕ್ಷದ ಸಂಘಟನೆ ಕೂಡ ಅಪಾಯಕ್ಕೆ ಸಿಕ್ಕಾಕೋಬಹುದು. ಈ ಸೂಕ್ಷ್ಮವನ್ನ ಅರಿತಿರೋ ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯ ಪದಚ್ಯುತಿಗೆ ಪೂರಕವಾದ ವಾತಾವರಣವನ್ನ ನಿರ್ಮಿಸೋ ರಾಜಕೀಯ ತಂತ್ರಕ್ಕೆ ಮುಂದಾಗಿದೆ. ಮೈಸೂರಿಗೆ ಹೋದಂತಹ ಬಿಜೆಪಿ ಪಾದಯಾತ್ರೆ ಮತ್ತು ಸಮಾವೇಶ ಅದರ ಒಂದು ಭಾಗ. ಈ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲಿ ಒಂದು ರೀತಿ ಭಿನ್ನಮತ ಇದೆ. ಆರಂಭದಲ್ಲಿ ಜಂಟಿ ಪಾದಯಾತ್ರೆಗೆ ಒಪ್ಪಿಕೊಂಡಿದ್ದ ಜೆಡಿಎಸ್ ನಾಯಕರೂ ಆದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯದಲ್ಲಿ ತಕರಾರು ತೆಗೆದು ನಂತರ ಒಲ್ಲದ ಮನಸ್ಸಿನಿಂದ ಭಾಗಿಯಾಗುವುದಕ್ಕೆ ಒಪ್ಪಿಕೊಂಡ್ರು. ಇಡೀ ಪಾದಯಾತ್ರೆ ಸಿದ್ದರಾಮಯ್ಯ ಸರ್ಕಾರದ ಹಗರಣಗಳ ವಿರುದ್ಧ ಪ್ರತಿಭಟನೆಗಿಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ವ್ಯಕ್ತಿಗತ ವಿಜೃಂಭಣೆಗೆ ವೇದಿಕೆಯಾಗಿದ್ದರ ಬಗ್ಗೆ ಬಿಜೆಪಿಯಲ್ಲೇ ಒಂಚೂರು ಅಸಮಾಧಾನ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದಷ್ಟು ಮಂದಿ ಹೈಕಮಾಂಡ್ ತನಕ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನ ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಎಟಿಎಂ ಸರ್ಕಾರ ಬರ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅನ್ನುವ ಅಂಶಗಳನ್ನು ಹೇಳಿದ್ವಿ. ಎಲ್ಲಿದೆ ಸ್ವಾಮಿ ಪ್ರೂಫ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು. ಬಂಧುಗಳು, ನಾನು ಹೇಳ್ತಾ ಇಲ್ಲ, ಮೈಸೂರಿನಲ್ಲಿ ಇವತ್ತು 5,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೇಮಕ ಮಾಡಿರ್ತಕ್ಕಂಥ ಮೂಡಾ ಚೇರ್ಮನ್, ಇವತ್ತು ಮೂಡಾ ಚೇರ್ಮನ್ ಮರಿಗೌಡ ಹೇಳಿರ್ತಕ್ಕಂಥದ್ದು ಇವತ್ತು. ಈಗಿನ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸೋ ಸಂದರ್ಭ ಎದುರಾಗಿ ರಾಜಕೀಯ ಅನಿಶ್ಚಿತತೆ ಉಂಟಾದ್ರೆ ಅದರ ಲಾಭ ಪಡೆಯುವುದಕ್ಕೆ ಬಿಜೆಪಿ ಹೈಕಮಾಂಡ್ ಕಾಯ್ತಾ ಇದೆ. ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಬಲವಾಗೋದು ಅದಕ್ಕೆ ಬೇಕಾಗಿಲ್ಲ. ಹಾಗಂತ ಅಧಿಕಾರಕ್ಕೇರೋ ಅವಸರದಲ್ಲಿರೋ ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೂ ಸರ್ಕಾರ ತರೋ ಆಸಕ್ತಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ರಾಜಕೀಯ ಸ್ಥಿತ್ಯಂತರ ಸಂಭವಿಸಿ ಸರ್ಕಾರ ಏನಾದರೂ ಪತನ ಆದ್ರೆ ಒಂದಷ್ಟು ಕಾಲ ರಾಷ್ಟ್ರಪತಿ ಆಳ್ವಿಕೆ ಹೇರೋ ಆಲೋಚನೆಯೂ ಕೂಡ ದಿಲ್ಲಿ ಮಟ್ಟದಲ್ಲಿ ಪರಿಶೀಲನೆಯಲ್ಲಿದೆ. ಬಿಜೆಪಿ ಮೈತ್ರಿಕೂಟ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾದ್ರೂ
ಅಲ್ಪಸಂಖ್ಯೆಯ ಬಲದ ಕೊರತೆ ಇದೆ. ಹೀಗಿರುವಾಗ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳೋ ಬೆಳವಣಿಗೆ ಬಗ್ಗೆ ಕಾದು ನೋಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬಿಜೆಪಿ ವರಿಷ್ಠರು ಬಂದಿದ್ದಾರೆ. ಆದರೆ ಬಿಜೆಪಿಯ ನಿರೀಕ್ಷೆ ಪ್ರಕಾರ ರಾಜಕೀಯ ಸ್ಥಿತ್ಯಂತರಗಳು ಉಂಟಾಗಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತಾ ಅನ್ನೋದ್ರ ಬಗ್ಗೆ ರಾಜಕೀಯ ವಲಯಗಳಲ್ಲಿ ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ. ರಾಜ್ಯಪಾಲರು ಹಾಗೆ ಅವರ ನಡೆ ಅನುಸರಿಸಿ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ರಾಜ್ಯ ರಾಜಕಾರಣದ ಮುಂದಿನ ಬೆಳವಣಿಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇದರ ಮಧ್ಯೆ ಹಿರಿಯ ಕಾಂಗ್ರೆಸ್ ಮುಖಂಡ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಸತೀಶ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಆಪ್ತರು. ಈ ಭೇಟಿಗೆ ಅವರದ್ದೇ ಆದ ರಾಯಭಾರ ಇತ್ತು ಅಂತ ಹೇಳಲಾಗ್ತಿದೆ. ಇದೆಲ್ಲ ಏನೇ ಆದ್ರೂ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಶಾಸಕ ಹರೀಶ್ ಸೇರಿದ ಹಾಗೆ ಕೆಲವರು ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸುವ ಮೂಲಕ ಪಕ್ಷಕ್ಕೆ ಇರಿಸು ಮುರುಸು ಉಂಟು ಮಾಡ್ತಾ ಇದ್ರು. ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ ಅಂತ ರಾಜ್ಯ ಬಿಜೆಪಿ ಮುಖಂಡರನ್ನ ಪ್ರಶ್ನೆ ಮಾಡಿದ್ರೆ ದಿಲ್ಲಿಯಲ್ಲಿರೋ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಥ ಕೈ ಸೋರಿಸಿ ಸುಮ್ಮನಾಗ್ತಿದ್ದಾರೆ. ಈ ಬೆಳವಣಿಗೆ ನಡುವೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಮಾತ್ರ ಅತಂತ್ರ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇರೋ ಚಿತ್ರಣ. ಬಿಜೆಪಿಯನ್ನ ನಂಬಿ ಕೂರೋ ಹಾಗಿಲ್ಲ, ನಂಬದೆ ಇರೋ ಹಾಗೂ ಇಲ್ಲ ಅನ್ನೋ ಸ್ಥಿತಿ ಅವರಿಗಿದೆ.